ಹಲೋ ಫ್ರೆಂಡ್ಸ್, ನಿಮ್ಗೆ ತಿಳಿದಿರಂಗೆ ಕರ್ನಾಟಕ ಎಸ್-ಎಸ್-ಎಲ್-ಸಿ ರಿಸಲ್ಟ್ಸ್ ಆಲ್ರೆಡಿ ಹೊರಗೆ ಬಿದ್ದಿದೆ. ತುಂಬಾ ಜನ ಹೇಗೆ ನೋಡೋದು ರಿಸಲ್ಟ್ಸ್‌ನ, ಹೇಗೆ ಚೆಕ್ ಮಾಡೋದು, ಪಾಸ್ ಆಗಿದ್ದೇನಾ ಇಲ್ವಾ ಅಂತ ಗೊಂದಲದಲ್ಲಿದ್ದಾರೆ. ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ ಹೇಗೆ ಚೆಕ್ ಮಾಡೋದಂತ. ಸೊ ಗೂಗಲ್ ಓಪನ್ ಮಾಡಿಬಿಟ್ಟು ಅಲ್ಲಿ KAR ರಿಸಲ್ಟ್ಸ್ ಅಂತ ಸರ್ಚ್ ಮಾಡಿ. ಮಾಡ್ತಿದ್ದಂಗೆ KR ರಿಸಲ್ಟ್ಸ್ ಡಾಟ್ ನಿಕ್ ಡಾಟ್ ಇನ್ ಅಂತ ಬಂದ್ಬಿಡುತ್ತೆ. ಇಲ್ಲ ನೀವು ಬರೀ KR ರಿಸಲ್ಟ್ಸ್ ಅಂತ ಕೊಟ್ಟು ಎಂಟರ್ ಮಾಡಿದ್ರೂ ಕೂಡ ನಿಮಗೆ ಆ ಲಿಂಕ್ ಬರುತ್ತೆ. ಸೊ KAR ರಿಸಲ್ಟ್ಸ್ ಡಾಟ್ ನಿಕ್ ಡಾಟ್ ಇನ್ ಅಂತ ಏನು ವೆಬ್ಸೈಟ್ ಇದೆಯಲ್ಲ, ಈ ವೆಬ್ಸೈಟ್ ನಿಮಗೆ ಆಕ್ಚುಲ್ ಆಗಿರೋ ವೆಬ್ಸೈಟ್. ಬೇರೆ ಯಾವುದೇ ಒಂದು ವೆಬ್ಸೈಟ್ ಕೂಡ ಚೆಕ್ ಮಾಡಬೇಡಿ, ಅವೆಲ್ಲ ಫೇಕ್. ಇಲ್ಲಿ ಇದು ಒರಿಜಿನಲ್ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2025 ಅಂತ ಮೇಲ್ ಬರುತ್ತೆ. ಸೊ ಇಲ್ಲಿ 2 ಲಿಂಕ್ ಇದೆ. ಒಂದು 2025 10th ಎಕ್ಸಾಮಿಂದ ರಿಸಲ್ಟ್ಸ್ ನೋಡೋಕ್ಕೆ, ಇನ್ನೊಂದು ಸೆಕೆಂಡ್ PUC ರಿಸಲ್ಟ್ಸ್. ಇವತ್ತು ತಾನೇ SSLC ಎಕ್ಸಾಮ್ ರಿಸಲ್ಟ್ಸ್ ಬಿಟ್ಟಿರೋದ್ರಿಂದ ಅದನ್ನ ಚೆಕ್ ಮಾಡೋಣ ಹೇಗೆ ಅಂತ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ರಿಜಿಸ್ಟ್ರೇಷನ್ ನಂಬರು, ಡೇಟ್ ಆಫ್ ಬರ್ತ್ ಕೊಟ್ಟು ಸಬ್ಮಿಟ್ ಮಾಡಿದರೆ ನಿಮಗೆ ರಿಸಲ್ಟ್ಸ್ ಬಂದ್ಬಿಡುತ್ತೆ. ಒಂದ್ಸಲ ಚೆಕ್ ಮಾಡಿದ್ಮೇಲೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಪಾಸ್ ಫೇಲ್ ಚೆಕ್ ಮಾಡೋದಂತ. ಸೊ ನೀವು ರಿಜಿಸ್ಟ್ರೇಷನ್ ನಂಬರ್ ಫಸ್ಟ್ ಎಂಟರ್ ಮಾಡ್ಕೊಳ್ಳಿ. ಯೂಶಲಿ 2025 ಅಂದರೆ 2025 ಇಂದ ಸ್ಟಾರ್ಟ್ ಆಗುತ್ತೆ ಅದು ನಂಬರ್. ನಿಮ್ಮ ಎಂಟೈರ್ ರಿಜಿಸ್ಟ್ರೇಷನ್ ನಂಬರ್ನ ಮಿಸ್ ಮಾಡ್ದಲೇ ಒಂದು ಲೆಟರ್ನು ಕೂಡ ಫಸ್ಟ್ ಎಂಟರ್ ಮಾಡ್ಕೊಳ್ಳಿ. ಅದಾದಮೇಲೆ ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಿ. ಯಾವ ಡೇಟು, ಯಾವ ಮಂತಲ್ಲಿ ಹುಟ್ಟಿರೋದು ಸ್ಟೂಡೆಂಟು, ಮತ್ತು ಯಾವ ಇಯರ್ ಅಂತ ಎಂಟ್ರ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಮಾಡಿದ್ಮೇಲೆ ಸಬ್ಮಿಟ್ ಕೊಡಿ. ಇದು ನೋಡಿ, ಇಲ್ಲಿ ನಿಮಗೆ ರಿಸಲ್ಟ್ಸ್ ಶೋ ಆಗುತ್ತೆ. ಪ್ರತಿ ಇದರಲ್ಲೂ ಫಸ್ಟ್ ನಿಮಗೆ ಫಸ್ಟ್ ಲ್ಯಾಂಗ್ವೇಜ್ ನಿಮ್ದು ಯಾವ್ದಿರುತ್ತೆ ಅದು ಫಸ್ಟ್ ಬಂದಿರುತ್ತೆ. ಆಮೇಲೆ ಉಳಿದಿದ್ದ ಸಬ್ಜೆಕ್ಟ್ಸ್ಗಳು ಬಂದಿರುತ್ತೆ. ನಾನು ನಿಮಗೆ ಅದರದ್ದೇನು ಹೆಂಗಿರುತ್ತೆ ಕ್ರೈಟೀರಿಯಾ ಅಂತ ತೋರಿಸ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನೋಡಿ, NSC ಅಂತ ಬಂದರೆ ನಾಟ್ ಕಂಪ್ಲೀಟೆಡ್ ಅಂತ, ಅಂದರೆ ಫೇಲ್ ಆಗಿರೋ ಸಬ್ಜೆಕ್ಟ್ಸ್. ಅದನ್ನ ಬಿಟ್ಟು ಬೇರೆ ಗ್ರೇಡ್ಸ್ಗಳು ಬಂದಿದ್ರೆ ಇದು ಆಲ್ರೆಡಿ ಪಾಸ್ ಆಗಿದೆ ಅಂತ. ನಿಮಗೆ ರಿಸಲ್ಟ್ಸ್ ರೆಡ್ಡಲ್ಲಿ ಬಂದ ತಕ್ಷಣ ಗೊತ್ತಾಗ್ಬಿಡುತ್ತೆ ಒಂದು ಅಥವಾ ಜಾಸ್ತಿ ರಿಸಲ್ಟ್ಸ್ ಫೇಲ್ ಆಗಿದೆ ಅಂತ. ಅದೇ ರಿಸಲ್ಟ್ಸ್ ಗ್ರೀನಲ್ಲಿ ಬಂದರೆ ಅದು ಪಾಸ್ ಆಗಿದೆ ಅಂತ. ಸೊ ನಾವು ಪಾಸಿಂಗ್ ಕ್ರೈಟೀರಿಯಾ ಏನಂತ ನೋಡೋಣ. ಫಸ್ಟ್ ಮಾರ್ಕ್ಸ್ ಏನಂದರೆ, ಫಸ್ಟ್ ಲ್ಯಾಂಗ್ವೇಜಿಗೆ 125 ಟೋಟಲ್ ಮಾರ್ಕ್ಸ್, ಥಿಯರಿ 100, ಇಂಟರ್ನಲ್ ಅಸೆಸ್ಮೆಂಟ್ 25. ಉಳಿದಿದ್ದಕ್ಕೆಲ್ಲ ಥಿಯರಿ 80, ಇಂಟರ್ನಲ್ ಅಸೆಸ್ಮೆಂಟ್ 20. ಹಾಗಾಗಿ ಟೋಟಲ್ 100 ಮಾರ್ಕ್ಸ್. ಫಸ್ಟ್ ಲ್ಯಾಂಗ್ವೇಜ್ ಮಾತ್ರ 125 ಮಾರ್ಕ್ಸ್, ಉಳಿದಿದ್ದೆಲ್ಲ 100 ಮಾರ್ಕ್ಸಿಂದು. ಸೊ ನಾವಿಲ್ಲಿ ನೋಡಿದ್ರೆ ಫಸ್ಟ್ ಲ್ಯಾಂಗ್ವೇಜು ಇಂಗ್ಲೀಷ್. ಸೊ ಇಂಟರ್ನಲ್ ಮಾರ್ಕ್ಸಲ್ಲಿ 25ಕ್ಕೆ 24 ಬಂದಿದೆ. ಉಳಿದಿದ್ದಕ್ಕೆಲ್ಲ 20ಕ್ಕೆ 20 ಬಂದಿದೆ ಸ್ಟೂಡೆಂಟಿಗೆ. ಎಕ್ಸ್ಟರ್ನಲ್ ಮಾರ್ಕ್ಸ್ ಕೂಡ ಬಂದಿದೆ ಇಲ್ಲಿ. ಸೊ ನಾನು ಮಾರ್ಕ್ಸಿಂದು ಇದು ನೋಡಿದ ತಕ್ಷಣ ನಿಮಗೆ ಪಾಸಿಂಗ್ ಹೌದೋ ಅಲ್ಲ ಹೆಂಗೆ ತಿಳ್ಕೊಳ್ಳೋದು ಅಂದರೆ, ಗ್ರೇಡ್ ನೋಡ್ಕೊಳ್ಳಿ. NC ಆದಿದ್ದೆಲ್ಲ ಫೇಲ್ ಆಗಿದೆ, ಉಳಿದಿದ್ದೆಲ್ಲ ಗ್ರೇಡಿಂದ ಕ್ರೈಟೀರಿಯಾದ ವೈಸ್ ಕೊಟ್ಟಿರ್ತಾರೆ. ಗ್ರೇಡ್ ಕ್ರೈಟೀರಿಯಾ ನೋಡ್ಕೊಳ್ಳಿ. ಇಲ್ಲಿ ಪರ್ಸೆಂಟೇಜ್ ಮಾರ್ಕ್ಸ್ 91 to 100 ಇದ್ದರೆ ನೀವು A+ ಗ್ರೇಡ್, 81 to 90 ಇದ್ದರೆ A ಗ್ರೇಡ್, 71 to 80 ಇದ್ದರೆ B+ ಗ್ರೇಡ್, 61 to 70 ಇದ್ದರೆ B ಗ್ರೇಡು, 51ರಿಂದ 60 ಇದ್ದರೆ C+, 35 ಇಂದ 50 ಇದ್ದರೆ C, ಬಿಲೋ 35 ಇದ್ದರೆ D. ಅಂದರೆ 35% ಬೇಕೇ ಬೇಕು ಪಾಸ್ ಆಗೋಕ್ಕೆ ಅಂತ ಅರ್ಥ. ಸೊ 35% ಅಂದರೆ ಇಂಟರ್ನಲ್ ಮಾರ್ಕ್ಸ್ ನೋಡಿ. 20ಕ್ಕೆ ನೀವು 35% ಅಂದರೆ ಎಷ್ಟಾಗತ್ತಪ್ಪ ಕ್ಯಾಲ್ಕುಲೇಟ್ ಮಾಡಿ. 20ಕ್ಕೆ 30% ಅಂದರೆ 35 ಅಂದರೆ ನಿಮಗೆ ಮಿನಿಮಮ್ 7 ಮಾರ್ಕ್ಸ್ ಬೇಕು ಬೇರೆ ಲ್ಯಾಂಗ್ವೇಜಿಗೆ. ಫಸ್ಟ್ ಲ್ಯಾಂಗ್ವೇಜಿಗೆ 25 ಇರುತ್ತೆ ಎಲ್ಲ ಮಾರ್ಕ್ಸು. ಅದಕ್ಕೆ ಫಸ್ಟ್ ಲ್ಯಾಂಗ್ವೇಜಿಗೆ ನಿಮಗೆ 1 ಸೆಕೆಂಡ್, ಫಸ್ಟ್ ಲ್ಯಾಂಗ್ವೇಜಿಗೆ ನಿಮಗೆ 8.7 ಅಂದರೆ 9 ಮಾರ್ಕ್ಸ್ ಬೇಕು ಇಂಟರ್ನಲ್ ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲರೂ ಆಲ್ಮೋಸ್ಟ್ ಇಂಟರ್ನಲಲ್ಲಿ ಪಾಸ್ ಆಗಿರ್ತಾರೆ. ಬಟ್ ಪಾಸ್ ಆಗೋದು ಫಸ್ಟ್ ಲ್ಯಾಂಗ್ವೇಜಿಂದ ಎಕ್ಸ್ಟರ್ನಲ್ ಮಾರ್ಕ್ಸು 100 ಮಾರ್ಕ್ಸ್ ಅಲ್ವಾ, 100ಕ್ಕೆ ನಿಮಗೆ 35 ಬರಲೇಬೇಕು. 100ಕ್ಕೆ 35 ಬರಲೇಬೇಕು. ಉಳಿದಿದ್ದು ಫಸ್ಟ್ ಲ್ಯಾಂಗ್ವೇಜ್ ಬಿಟ್ಟು ಉಳಿದಿದ್ದಕ್ಕೆಲ್ಲ 80 ಮಾರ್ಕ್ಸಿಗೆ ಎಕ್ಸ್ಟರ್ನಲ್ ಬರ್ತಿರ್ತೀರ. ಅದಕ್ಕೆ 35 ಅಂತಂದರೆ 28 ಮಾರ್ಕ್ಸ್ ಬರಲೇಬೇಕು. ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇಲ್ಲಿ ನೋಡಿ, ಇಂಗ್ಲೀಷಿಗೆ 22 ಬಂದಿದೆ, 28ಕ್ಕಿಂತ ಕಮ್ಮಿ. ಇನ್ಫ್ಯಾಕ್ಟ್ ಅದು ಫಸ್ಟ್ ಲ್ಯಾಂಗ್ವೇಜ್, ಹಾಗಾಗಿ 35 ಬರಲೇಬೇಕು. 35ಕ್ಕಿಂತ ಕಮ್ಮಿ. ಸೊ NC ಅಂತ ಕಂಪ್ಲೀಟ್ ಆಗಿಲ್ಲ, ಫೇಲ್ ಆಗಿದೆ ಅಂತ. ಕನ್ನಡ 28 ಎಕ್ಸಾಕ್ಟ್ ಪಾಸಿಂಗ್ ಮಾರ್ಕ್ಸ್ 80ಕ್ಕೆ ಕಂಪ್ಲೀಟ್ ಆಗಿದೆ. ಹಿಂದಿ 16 ಅಂದರೆ ನಾಟ್ ಕಂಪ್ಲೀಟ್. ಮ್ಯಾಥ್ಸ್ 28 ಅಂದರೆ ಎಕ್ಸಾಕ್ಟಾಗಿ ಕಂಪ್ಲೀಟ್ ಆಗಿದೆ. ಸೈನ್ಸ್ 7 ಅಂದರೆ ನಾಟ್ ಕಂಪ್ಲೀಟ್ ಆಗಿಲ್ಲ ಅಂತ ಅರ್ಥ.
ಸೊ ಇದು ನೀವು ರೆಡ್ಡಲ್ಲಿ ನಿಮಗೆ ಬ್ಯಾನರ್ ಕಾಣತ್ತೆ ಇದರಲ್ಲಿ. ಸೊ ಈಗ ನಾನು ಒಂದು ಪಾಸ್ ಆಗಿರೋದು ತೋರಿಸ್ತೀನಿ. ಅದು ಹೆಂಗೆ ಬರುತ್ತೆ ಅಂತ. ನೀವು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟ ತಕ್ಷಣ ನಿಮ್ಮ ನಂಬರ್ನ ತಪ್ಪಿಲ್ದಲೇ ನೀಟಾಗಿ ಎಂಟ್ರಿ ಮಾಡಿ, ಆದಮೇಲೆ ಬರ್ತ್ ಡೇಟ್ ಎಂಟ್ರಿ ಮಾಡಿದ ತಕ್ಷಣ ಸಬ್ಮಿಟ್ ಕೊಡ್ಬೇಕಷ್ಟೇ. ಒಂದ್ಸಲ ಸಬ್ಮಿಟ್ ಕೊಟ್ರೆ ಈಗ ನೋಡಿ ಗ್ರೀನಲ್ಲಿ ಇದೆ, ಇದೆಲ್ಲ ಪಾಸ್ ಆಗಿದೆ ಅಂತ ಅರ್ಥ. ಇಲ್ಲಿ ನೋಡಿ ಎಲ್ಲ ಮಾರ್ಕ್ಸು ನೀವು ನೋಡ್ಬೋದು. ಇಂಟರ್ನಲ್ಲು 7 ಮತ್ತು 9 ಮಾರ್ಕ್ಸ್ಗಿಂತ ಜಾಸ್ತಿ ಇದೆ. ಸೊ ಎಲ್ಲ ಪಾಸ್ ಆಗಿದೆ. ಎಕ್ಸ್ಟರ್ನಲ್ ಮಾರ್ಕ್ಸ್ ಕೂಡ ಎಲ್ಲ 35% ಜಾಸ್ತಿ. ಅಂದರೆ ಫಸ್ಟ್ ಇಲ್ಲಿ ನೋಡಿ, ಇದರಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇದೆ. ಸೊ ಮಿನಿಮಮ್ 35 ಬೇಕಾಗಿತ್ತು, 50 ಇದೆ. ಅಂದರೆ ಪಾಸ್ ಆಗಿದೆ. ಉಳಿದಿದ್ದಕ್ಕೆಲ್ಲ ಮಿನಿಮಮ್ ಬರಬೇಕಾಗಿರೋ ಮಾರ್ಕ್ಸ್ ಕೂಡ ಬಂದಿದೆ. ಸೊ ಇದೆಲ್ಲ ಪಾಸ್ ಆಗಿದೆ ಅಂತ ಅರ್ಥ. ಸೊ ಹೀಗೆ ನೀವು ನಿಮ್ಮ ಎಂಟೈರ್ ಗ್ರೇಡನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ಗ್ರೇಡ್ ಎಲ್ಲ ಹೆಂಗೆ ಬರುತ್ತೆ ಅಂತಂದು ಈ ಲಿಸ್ಟಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಇದು ಪರ್ಸೆಂಟೇಜ್ ಮಾರ್ಕ್ಸ್ 125 ಇದ್ದರೆ ನೀವು ಕನ್ವರ್ಟ್ ಮಾಡಬೇಕು, ಇಲ್ದಿದ್ರೆ ಡೈರೆಕ್ಟಾಗಿ ಯೂಸ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.